ಕಾರಣಗಳಿಂದ ಅಥವಾ ಬೇರೆ ಬೇರೆ ಅದೇ ಪ್ರಕಾರ ಬೇರೆ ಕಡೆ ನಡೆದಿದೆಯಾ ಕೂಡ ನಮ್ಮ ಇಲಾಖೆಗೆ ಹೇಳಿದ್ದೀನಿ. ಒಂದು ಸಮಿತಿನ ರಚನೆ ಮಾಡಿ ಇದುವರೆಗೂ 327 ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಏಪ್ರಿಲ್ನಿಂದ ಇಲ್ಲಿವರೆಗೂ ಅದರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡಿ. ಅದು ನೋಡಿಕೊಂಡು ಅಲ್ಲಿಂದ ಏನಾದರೂ ಹೊಸ ಮಾಹಿತಿ ಸಿಕ್ಕುತ್ತಾ ಅಂತ ಕೂಡ ಚೆಕ್ ಮಾಡಕ್ಕೆ ಮಾಡ್ತೀವಿ. 28 ಡ್ರಗ್ ಕಂಟ್ರೋಲ್ ತಗೊಬಾರ್ದು ಅಂತ ಹೇಳ್ಬಿಟ್ಟು ಮೊದಲೇ ಪತ್ರ ಬಂದಿತ್ತು ವೆಸ್ಟ್ ಬೆಂಗಾಲ್, ಮತ್ತೆ ಅದನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಖರೀದಿ ಮಾಡಿಲ್ಲ, ಅಶೋಕ್ ಅವರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ. ಏನಾಗಿತ್ತು, ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ IV ಫ್ಲೂಯಿಡ್ ಇದೆ ರಿಂಗರ್ನಾಗೆ, ಅದು ಕೆಲವು ಕಡೆ ನಮಗೆ ಮಾಹಿತಿ ಬಂತು. ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ, ಅಂದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂತು. ಅವಾಗ ನಾನು ಕೂಡಲೇ ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸಿದಾಗ ನಮಗೆ ಅವಾಗ ಇಲ್ಲ ಒಂದು ಫಸ್ಟು ಮೊದಲನೇ ಹಂತದಲ್ಲಿ 4 ನಮಗೆ ಫೇಲ್ ಆಯಿತು, ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲ್ಯೂರ್ ಅಂತ ಆಗುತ್ತೆ ಅಂತ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವ್ರಿಗೆ. ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕ್ಕೊಂಡ್ರು, ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಸ್ಟೇ ತೊಗೊಂಡ್ರು. ಈಗ ನಾವು ಏನು ಇದು ಮಾಡಿದ್ರು ಅದ್ರ ಮೇಲೆ ಸ್ಟೇ ತೊಗೊಂಡು ಬಂದರು. ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಟ್ಟರು. ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು 100 ಹೆಚ್ಚು ಕಡಿಮೆ ಬ್ಯಾಚ್ಗಳು ತಪಾಸಣೆ ಆಯಿತು. ಅದರಲ್ಲಿ 22 ಈ 4 ಸೇರಿ ಒಟ್ಟು 22 ಫೇಲಿಯರ್ ಆಯಿತು. ಆವಾಗ ನಾವೇನು ಮಾಡೋದು, ಯಾರ್ದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ಉಪಯೋಗಕ್ಕೆ ಬಿಡಲಿಲ್ಲ, ಈ ಎಲ್ಲವನ್ನು ಕೂಡ ಸೀಸ್ ಮಾಡಿಬಿಟ್ಟು. ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು, ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ IV ಫ್ಲೂಯಿಡ್ ಬೇಕಾಗುತ್ತೆ. ಆವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ, NABL ಲ್ಯಾಬ್ಸ್, ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಸ್. ಅಲ್ಲಿಗೆಲ್ಲ 175 ಸ್ಯಾಂಪಲ್ ಕಳಿಸ್ತಾರೆ ಎಲ್ಲ ಬ್ಯಾಚ್. ಅದನ್ನು ನಾವು ತಪಾಸಣೆ ಮಾಡಿಸಿದಾಗ ಅವ್ರು ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು. ಆದರೂ ನಾವೇನು ಮಾಡೋದು, ಈಗ ಉಪಯೋಗ ಮಾಡೋದು ಗೊತ್ತಿಲ್ಲ, ಯಾವ್ದು 22 ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ. ಇದು ಉಳಿದು ಮಾತ್ರ ಬಿಡುಗಡೆ ಮಾಡೋದು ಅವಾಗ ಜೂನ್ ಜುಲೈ ತಿಂಗಳಲ್ಲಿ, ಯಾಕಂದರೆ ನಮಗೆ ಅದ್ರ ನೆಸೆಸಿಟಿ ಇತ್ತು. ಆಗ ಎಲ್ಲ ಉಪಯೋಗ ಮಾಡ್ತಾಯಿದ್ರು, ಅದರಿಂದ ಏನು ನಮಗೇನು ಇದೇನು ಬರಲಿಲ್ಲ. ಈಗ ಈ ಮೊನ್ನೆ ಬಳ್ಳಾರಿಯಲ್ಲಿ ಆದಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಮ್ಗೆ ಊಹೆ ಇರುವಂಥದ್ದು ಅದರಿಂದನೇ ಕರ್ನಾಟಕ ರಾಜ್ಯ 1ನೇ ಸ್ಥಾನದಲ್ಲಿದೆ ಅಂತ BJP ನಾಯಕ 9ನೇ ತಾರೀಕಿಂದ 7ನೇ ತಾರೀಕಿಂದ 11ನೇ ತಾರೀಕು 5 ದಿವಸದಲ್ಲಿ 9 ಜನ ಅವ್ರಿಗೆ ಈ ಥರ ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು. ಅದರಲ್ಲಿ ಈಗ 5 ಜನ ತೀರ್ಕೊಂಡಿದ್ದಾರೆ, ಇವತ್ತಕ್ಕೆ 5 ಜನ. ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ, ಯಾಕೆಂದರೆ ಏಪ್ರಿಲಿಂದ ನವೆಂಬರ್ವರೆಗೂ ಯಾರು ಕೂಡ ತೀರ್ಕೊಂಡಿರಲಿಲ್ಲ ಆಸ್ಪತ್ರೆಯಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರಲಿಲ್ಲ. ಅಲ್ಲಿ ಸುಮಾರು 2,500 ಹೆರಿಗೆಗಳಾಗಿದೆ, ಯಾರೂ ತೀರ್ಕೊಂಡಿರಲಿಲ್ಲ. ಏಕ್ದಮ್ 4 ಜನ 3 ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಾವು ಟೀಮ್ನ ಕಳಿಸ್ಕೊಟ್ಟು, ಯಾಕೆ ರೀ ಸಡನ್ನಾಗಿ 3-4 ಜನ ತೀರ್ಕೊಂಡಿದ್ದಾರಲ್ಲ, ಏನು ಕಥೆ ಇದೆ ಅಂತ ಅವ್ರು ಹೋದಾಗ ಅವರು ಡಾಕ್ಟರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ, ಇದೇನೋ ಬೇರೆ ಏನೋ ಇದ್ದಂಗಿದೆ, ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ, ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ. ಈಗ ಅದ್ರದ್ದು ರಿಪೋರ್ಟ್ ನನಗೆ ಬರ್ತಾ ಇದೆ. ಈಗ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಔಷಧಿಗಳದ್ದು ರಿಪೋರ್ಟ್ ನನಗೆ ಈಗ ಬರ್ತಾ ಇದೆ, ಅದನ್ನು ಕೂಡ ನೋಡ್ತೀನಿ. ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ. ಮತ್ತು ಉಳಿದಿರೋಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ. ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರ್ ಥರ ಮಾಡ್ಕೊಳ್ಳೋಣ ಅಂತ. ಬೇರೆ ಬೇರೆ ನಮ್ಮ ಒಂದು IAS ಅಧಿಕಾರಿ, ಹಿರಿಯ ಅಧಿಕಾರಿ ಏನಿದೆ ಉಮಾ ಮಹಾದೇವನ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮ್ಮೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಬೇರೆ ಏನು ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ನಾವು ತೊಗೊಳ್ತೀವಿ. ಪರಿಹಾರ ಈಗಾಗಲೇ CM ಅವರು ಘೋಷಣೆ ಮಾಡಿದರು, ಯಾಕೆಂದರೆ ನಮ್ಗೆ ಇನ್ನೂ ಅವಾಗ ಪೂರ್ತಿ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ. ಆದರೂ ಅವರು 2 ಲಕ್ಷ ಅವರು ಘೋಷಣೆ ಮಾಡಿದರು. ಇನ್ನು ಮುಂದೆ ಏನು ಮಾಡಬೇಕು ಅಂತ ಇದುವರೆಗೂ CM ಭೇಟಿ ಮಾಡೇ ಇಲ್ಲ, ಶಾಪ ಕಟ್ಟುತ್ತೆ ಅಂತೇಳಿ ಆರೋಪ ಹೇಳ್ತಾರೆ. ಊರು ನೋಡಿ, ಇದು ಒಂದೇ ಸಲ ಆಗಿದ್ದು ಬೇರೆ ಸಂದರ್ಭ ಸಮಯ, ಅವಾಗ ನಮ್ಗೆ ಯಾಕೆ ಆಯಿತು ಅಂತ ಗೊತ್ತಾಗಲಿಲ್ಲ. ಅದು 10ನೇ ತಾರೀಕು 11ನೇ ತಾರೀಕು ಆಗಿರೋದು. ಆಮೇಲೆ ನಂತರ ಸಮಯದಲ್ಲಿ ನಾವು ರಿಪೋರ್ಟ್ ತೊಗೊಂಡು ಯಾಕಾಯಿತು ಏನು ಸಮಯ ಆಯಿತು ನೋಡಿ. ಇದು ಖಂಡಿತವಾಗಿ ಇದನ್ನು ನಾನು ಹೇಳ್ತೀನಿ, ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ವೈಫಲ್ಯ ಅಂತಲೇ ಹೇಳಬೇಕು. ಯಾಕೆಂತ ಹೇಳಿದ್ರೆ ಇದಾಗಿದೆ, ಇದು ಆಗೋದಕ್ಕೆ ಏನು ಕಾರಣ, ಹೇಗಾಯಿತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಮತ್ತು ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು
ಸೊ ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು. ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳ್ಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ರಿಪೋರ್ಟ್ ಅವರು ಇದು ಮಾಡ್ಕೊಳ್ಳೋದು ತೊಗೊಳ್ಳೋದು, ಅದಕ್ಕೆ ನಮ್ಗೆ ತೊಗೊಳ್ಳೋದಿಲ್ಲ. ಸೊ ಇದು ಯಾಕೆ ಆಯಿತು ಅಂತ ನಾವು ಕೇಂದ್ರದವ್ರಿಗೂ ಕೂಡ ಬರ್ದಿದ್ವಿ. ನೀವು ನಮ್ಮದು ಫೇಲಿಯರ್ ಆದಮೇಲೆ ನಿಮ್ಗೆ ಹೇಗೆ ಪಾಸಿಟಿವ್ ಬಂತು, ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂತ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ತಿದ್ವಿ. ಮತ್ತೊಂದು ಮಾತಾಡಿದ್ರು, 2000 ಬೇಡ, ಮಹಿಳೆಯರ ಸಾವು ನಿಲ್ತಿದೆ ಅಂತ ಹೇಳ್ಬಿಟ್ಟು